There's not much to do when all I can is thinking about you. Not doing well, don't know where you are, 'cause you're not here. It's been way too long. If I could let Hello guys, welcome back to my YouTube channel. So today's update is ನಾವು ಮನೆ ಖಾಲಿ ಮಾಡ್ತಾ ಇದ್ದೀರಿ. I don't know how to say. So ನನ್ನ ಬ್ಯಾಕ್ಗ್ರೌಂಡ್ ನೋಡ್ಬೋದು ಹಿಂಗಾಗಿದೆ ಮನೆ ಅಂತ. ಮೈ ಗಾಡ್, ನಿಮಗೆ ತೋರಿಸ್ತೀನಿ ಮನೆಯೆಲ್ಲ ಹೆಂಗಿದೆ ಅಂತ. ಸೊ ಆ್ಯಕ್ಚುಲಿ ನಾವು ಮನೆ ಖಾಲಿ ಮಾಡ್ತಾ ಇರೋದು ಓನ್ಲಿ ಫಾರ್ 3 months. ಬಟ್ 3 monthsಗೆ ಇಷ್ಟೆಲ್ಲ ಪ್ಯಾಕ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಅಂದರೆ ಪ್ಲ್ಯಾನ್ ಮಾಡಿದ್ದೆ, ಬಟ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ಇಗ್ನೋರ್ ಫಾರ್ ಮೈ ಔಟ್ಫಿಟ್ ಇದೆಲ್ಲ, ಬಿಕಾಸ್ ಐ ಆಮ್ ಲುಕಿಂಗ್ ಹೋಮ್ಲೆಸ್, ನನಗೆ ಗೊತ್ತು. ಬಟ್ ವಾಟ್ ಟು ಡು, ಅಂದರೆ ನಾಳೆ ಶೋಡೆ ಖಾಲಿ ಮಾಡಬೇಕು. ಸೊ ಅದಕ್ಕೆ ಮನೆ ಹಿಂಗಿರೋದು. ಸೊ ಇವತ್ತು ಫುಲ್ ಹೋಟ್ಲಲ್ಲೇ ತಿಂದಿದ್ದೆ ಆ್ಯಕ್ಚುಲಿ. ಇನ್ನೇನು ಮಾಡೋದು, ಇನ್ನು ಅಡುಗೆ ಮನೆ ಸ್ವಲ್ಪ, ಅಂದರೆ ದೇವ್ರ ಮನೆ ಒಂದ್ಬಿಟ್ಟು ಬೇರೆ ಎಲ್ಲ ಪ್ಯಾಕಿಂಗ್ ಆಗಿದೆ ಆಲ್ಮೋಸ್ಟು. ಸೊ ತೋರಿಸ್ತೀನಿ ರೀ ಮನೆ ಹೆಂಗಿದೆ ಅಂತ. ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಕ್ಲೋಸ್ ಅಪ್. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಸೊ ಇದಾದಮೇಲೆ ಅಲ್ಲಿ ಹೆಂಗೆ ಸೆಟಪ್ ಮಾಡ್ತೀನಿ ಅಂತ ಅಲ್ಲೊಂದು ವ್ಲಾಗ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಮುಂಚೆ ಈ ಮನೆಯೆಲ್ಲ ಒಂದು ವ್ಲಾಗ್ ಮಾಡಿ ಆಮೇಲೆ ಆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಸಿ ಹೌ ದಿಸ್ ಆಲ್ ಕಮ್ಸ್, ಬಿಕಾಸ್ ಕ್ಯಾಮ್ರಾ ಮುಂದೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ ಆಫ್ಟರ್ ವರ್ಕಿಂಗ್ ಸೋ ಮೆನಿ ಅವರ್ಸ್. ಒಂದು 3 o'clock ಐ ಆಮ್ ವರ್ಕಿಂಗ್. ನೌ ಇಟ್ ಈಸ್ ಆಲ್ಮೋಸ್ಟ್ 7 o'clock. 7 o'clock 5-10 minutes ಇದೆ. ವೆದರ್ ಈಸ್ ಸೋ ಗುಡ್ ಆ್ಯಂಡ್ ಇಟ್ಸ್ ಬೀನ್ 2-3 hours. ಮಳೆ ಬಂದು ನಿಂತು ಈಗ ಶಿಫ್ಟಿಂಗ್ ಮಾಡೋಣ ಅಂತ, ಬಿಕಾಸ್ ಯಾರಾದರೂ ಜಾರ್ ಬಿದ್ದರೆ ಅಂದ್ಬಿಟ್ಟು. ಅದರ್ ದೆನ್ ದ್ಯಾಟ್ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋಣ ಬನ್ನಿ. ಐ ಶೋ ಯು ದ ಹೋಮ್. ವೇಟ್. See the time. ಕಿಚನ್ ಸ್ಲ್ಯಾಬ್ ಒಂದು ಖಾಲಿ ಮಾಡಿದ್ದೀನಿ, ಯು ಕ್ಯಾನ್ ಸಿ. ಸೊ ಕಿಚನಲ್ಲಿ ಏನಂದರೆ ಫ್ರಿಡ್ಜ್ ಒಂದು ಖಾಲಿ ಮಾಡಬೇಕು. ಫ್ರಿಡ್ಜ್ ಒಂದು ಖಾಲಿ ಮಾಡಿ ಇಲ್ಲಿರೋ ಪಾತ್ರೆ ಸಾಮಾನು ಪ್ಲಸ್ ಇಲ್ಲಿರೋ ಪಾತ್ರೆ ಸಾಮಾನು ಇಟ್ಟಿದ್ರೆ ಇಟ್ಸ್ ಆಲ್ಮೋಸ್ಟ್ ಡನ್. ಆಮೇಲೆ ವಾಟ್ ಐ ಆಮ್ ಪ್ಲ್ಯಾನಿಂಗ್ ಇಸ್, ದೇವ್ರ ಮನೆಯಲ್ಲಿ ಎಲ್ಲನೂ ಎತ್ತಿ ಸೈಡ್ ಇಟ್ಬಿಟ್ರೆ ಸೊ ವಿಲ್ ಸಿ ವಾಟ್ ಕ್ಯಾನ್ ಬಿ ಡನ್ ನೆಕ್ಸ್ಟ್ ಅಂತ. ಸೊ ದೇವ್ರ ಮನೆ ಹಿಂಗಿದೆ ಇವಾಗ ಸದ್ಯಕ್ಕೆ. ಲೈಟ್ ಹಾಕಿದ್ದೀನಿ, ಅದಕ್ಕೆ ಅಷ್ಟು ಕ್ಲಾರಿಟಿ ಇದೆ. ಸೊ ಇನ್ನು ನನ್ನ ರೂಮ್ ಬಂದು ಹಿಂಗಿದೆ. ಸೊ ಇಲ್ಲೆಲ್ಲನೂ ಪ್ಯಾಕ್. You can see how messy my room looks. ಇದು ನಮ್ಮಪ್ಪದು ರೂಮ್. You can see, oh my god. So this is how the house looks for now. ಕಿಟಕಿ ಹಾಕ್ಬಿಟ್ಟು ಬರೋಣ, ಸೊಳ್ಳೆ ಬರುತ್ತೆ. ಸೊ ನನ್ನ ರೂಮಿನ ವ್ಯೂ ಹಿಂಗಿರುತ್ತೆ. ಕ್ಯಾನ್ ಸಿ ಇಟ್ಸ್ ಈವ್ನಿಂಗ್ ಅರೌಂಡ್ 6:45 ಮೇಲೆ ಆಗಿದೆ ಟೈಮ್. ಸೊ 3 months ಹೆಂಗೆ ಕಳಿತೀನೋ ಗೊತ್ತಿಲ್ಲ. ಅದರಲ್ಲಿ ಒಂದು ಫಂಕ್ಷನ್ ಇದೆ, ಒಂದು ರಿಸೆಪ್ಷನ್ ಇದೆ.
ಮತ್ತು ಇನ್ಯಾರ್ದೋ ಇನ್ನೊಂದು ಫಂಕ್ಷನ್ ಇದೆ, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಆಲ್ಮೋಸ್ಟ್ ಆಗಸ್ಟಲ್ಲೇ ಇದೆ. ಸೊ ಅದೆಲ್ಲ ಮಾಡೋಕ್ಕಾಗಲ್ಲ. ಐ ಡೋಂಟ್ ನೋ, ಮೇ ಬಿ ಫಾರ್ ದಸರಾ ಆರ್ ಗಣೇಶ ಹಬ್ಬ ಮೇ ಬಿ ಸೆಪ್ಟೆಂಬರ್ 21 ಆದಮೇಲೆ ವಾಟ್ ಹಬ್ಬ ವಿಲ್ ಕಮ್, ಐ ಥಿಂಕ್ ದಟ್ ವಿಲ್ ಬಿ ಸೆಲೆಬ್ರೇಟೆಡ್. I have to postpone ವರಮಹಾಲಕ್ಷ್ಮಿ ಹಬ್ಬ. ಐ ಡೋಂಟ್ ನೋ ಹೌ ದ್ಯಾಟ್ ವಿಲ್ ಬಿ ಡನ್, ನಥಿಂಗ್. ಸೊ ಕೆಳಗಡೆ ಏನು ನಾವು ಶಿಫ್ಟ್ ಆಗ್ತಿದೆ ಅಲ್ವಾ, ಅದು ಆ್ಯಕ್ಚುಲಿ ಒಂದು ಬಂದು ನನ್ನ ಅಂಗಡಿನೇ. ಸೊ ಆ ಅಂಗಡಿಯಲ್ಲಿ ಸ್ವಲ್ಪ ಸಾಮಾನಿಟ್ಟು ಇಲ್ಲಿ ಶಿಫ್ಟ್ ಆಗ್ತಿರೋ ಕಡೆ ಸ್ವಲ್ಪ ಸಾಮಾನು ಇಡೋಣ ಅಂತ. ಬಟ್ ಇಲ್ಲಿ ನನ್ನ ಅಂಗಡಿ ಹತ್ರ ಫೋಟೋ ಇದೆ, ಆ ಫೋಟೋ ಹತ್ರ ದೀಪ ಹಚ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ದೀಪ, ಕಡ್ಡಿ, ಕರ್ಪೂರ ಇದೆಲ್ಲ ಮನೆಯಿಂದನೇ ಎತ್ಕೊಂಡು ಹೋಗೋಣ ಅಂತ. ನೋಡೋಣ, ಹೊಸ ಮನೆಯಲ್ಲಿ ಹಾಲು ಉಕ್ಸ್ತೀನಿ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಫಾರ್ 3 days. ಈ 2-3 days ಫುಲ್ ವ್ಲಾಗೇ ಮಾಡ್ತೀನಿ, ಬಿಕಾಸ್ ಇವತ್ತು ಖಾಲಿ ಮಾಡಿ ನಾಳೆ ಶಿಫ್ಟ್ ಮಾಡಿ ಐ ಥಿಂಕ್ ನಾಳಿದ್ದು ಹಾಲು ಉಕ್ಸಿ ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ವಿಲ್ ಸಿ. ಯಾ, ದಿಸ್ ಈಸ್ ವಾಟ್ ಐ ಹ್ಯಾವ್ ಅಪ್ಡೇಟ್. ಅದರ್ ದೆನ್ ದ್ಯಾಟ್ ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡ್ತೀನಿ, ಆಮೇಲೆ ವಿ ವಿಲ್ ಡೂ ದ್ಯಾಟ್. ಅದೇ ಇದು ಏನಂದರೆ ಸ್ವಲ್ಪ ಸ್ಕ್ರೀನ್ ಏನಿದೆಯಲ್ಲ, ಇದು ಅಲ್ಲಿ ಕೆಳಗಡೆ ಸ್ಕ್ರೀನ್ ಇಲ್ಲ. ಸೊ 2 ಸ್ಕ್ರೀನ್ ತೆಗಿಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಹಾಕೋಕ್ಕೆ ಸ್ಕ್ರೂ ತೆಗಿಬೇಕು ಐ ಥಿಂಕ್. ಯಾ, ಐಲ್ ಡೂ ದ್ಯಾಟ್. ಒಂದು ಟೀ ಮಾಡಿ ಕುಡಿದು ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಹೋಗೋಣ ಅಂತ. ಆಮೇಲೆ ಒಂದು ಫ್ರಿಜ್ ತರಿಸ್ಬೇಕು, ಅಲ್ಲಿ ಫ್ರಿಜ್ ಹಾಕಬೇಕು ಅಂತ. ಬಿಕಾಸ್ ಇಲ್ಲಿ ನನ್ನ ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ವಾಟ್ಸ್ ದ್ಯಾಟ್ ಸೌಂಡ್, ಏನೋ ಬಿದ್ದೋಯ್ತು ಅನಿಸುತ್ತೆ ಅಮ್ಮ. ಸೊ ಫ್ರಿಜ್ ಒಂದಿದೆ, ವಾಟರ್ ಕ್ಯಾನ್, ಇಲ್ಲಿ ವಾಟರ್ ಫಿಲ್ಟರ್ ನಾವು ಕುಡಿತಿದ್ದು ಕವರಿಂಗ್. ಸೊ ಇಲ್ಲಿ ನಾವು ವಾಟರ್ ಕ್ಯಾನ್ ತರಿಸಿ ಅಲ್ಲಿ ಹಾಕಬೇಕು. ಬಿಕಾಸ್ ನಾನು ಇಲ್ಲಿ ವಾಟರ್ ಫಿಲ್ಟರ್ ಅಲ್ವಾ ಇದ್ದಿದ್ದು. ಸೊ ಅಲ್ಲಿ ವಾಟರ್ ಕ್ಯಾನ್ ಹಾಕ್ಸ್ಕೋಬೇಕು, ಅದನ್ನೇ ಅಡುಗೆಗೆಲ್ಲ ಯೂಸ್ ಮಾಡಬೇಕು. ಸೊ ಅದು ಪ್ಲ್ಯಾನ್ ಇದೆ. ಆ್ಯಂಡ್ ಇಲ್ಲಿರೋದನ್ನೆಲ್ಲ ಫಸ್ಟ್ ಅಲ್ಲಿ ಹೋದರೆ ಒಂದು 90% ಕೆಲಸ ಆದಂಗೆ. ಮತ್ತು ನಾನು ಒಂದು ಲೈಟ್ ತೊಗೋಬೇಕು, ಬಿಕಾಸ್ ಇಲ್ಲಿ UPS ಇತ್ತು, ಅಲ್ಲಿ UPS ಇಲ್ಲ. ಸೊ 3 months ಕರೆಂಟ್ ಏನಾದರೂ ಹೋದರೆ UPS ಕ್ಯಾಂಡಲಲ್ಲಿ ಇರಬೇಕು. ಸೊ UPS ಕ್ಯಾಂಡಲ್ಲು ಮತ್ತು ವಾಟರ್ ಕ್ಯಾನು, 1-2-3 ವಾಟರ್ ಬಾಟಲ್ಸು ಇಷ್ಟು ತರಿಸಿ ಅಲ್ಲಿಡಬೇಕು. ವಾಷಿಂಗ್ ಮಿಷಿನ್ ನಮ್ಮ ಮನೆಯದೇ ಯೂಸ್ ಮಾಡ್ತೀರಿ. ಬಟ್ ಥಿಂಗ್ ಇಸ್, ಅದರ್ ದೆನ್ ದ್ಯಾಟ್ I'll tell you the reason next 2-3 vlog. But other than that, stay tuned for my upcoming vlogs. And I have a good news guys. ಅದು ಏನಂದರೆ 50 subscribers ಆಯಿತು ನನಗೆ. I don't know should I celebrate after 100 subscribers. But I'm happy for that, because when I started there was 0. So yeah, good. Thing is nande tappu, I am not consistent. I'll try to correct that. Other than that, yeah, I'll continue this vlog. After that I'm feeling tired. We'll see what I'll do next. Bye. ಸೊ ಆಲ್ಮೋಸ್ಟ್ 2 o'clock ಆಗಿತ್ತು ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ. ಸೊ ಫೈನಲ್ ಆಗಿ ಈ ವಿಡಿಯೋ ಕ್ಲಿಕ್ ಮಾಡಿದ್ದು ನಾನು ಅವಾಗ. ಸೊ ನಾವೆಲ್ಲಿ ಶಿಫ್ಟ್ ಆಗಿದ್ದೀರಿ ಅಲ್ಲಿ ಐಟಮ್ ತೊಗೊಂಡೋಗಿ ಇಡಬೇಕಾಗಿತ್ತಲ್ಲ. ಸೊ ಅರೌಂಡ್ 5 o'clock ಬೆಳಗ್ಗೆ ಲಾಕ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಸೊ ಅಷ್ಟು ಶೋಡೆ ಶಿಫ್ಟಿಂಗ್ ಆಗಬೇಕಾಗಿತ್ತು. ನಿಮ್ಗೆ ಇಲ್ಲಿ ಕ್ಯಾಮ್ರಾ ಅಲ್ಲಿ ಕಾಣಿಸ್ಬೋದು, ಅವ್ನು ತೊಗೊಂಡೋಗಿ ಅಲ್ಲಿಡ್ತಿದ್ದ. ಅದರಲ್ಲಿ ಬೇರೆ ಹೆವಿ ರೈನ್ ಬಂದಿತ್ತು, ಅಂದರೆ ಯಾರು ಕಾಲಿಕ್ಕೂ ಜಾರ್ತಾಯಿತ್ತು. ಇದು ಗ್ರಾನೈಟ್ ಕಲ್ಲಾಗಿತ್ತು. ಸೊ ನಿಧಾನವಾಗಿ ಒಬ್ಬರೊಬ್ಬರೇ ಶಿಫ್ಟ್ ಮಾಡಿದ್ರಿ. ಅಂದರೆ 2 o'clock ಆಯಿತು ನೈಟು. ಸೊ ಇದಾದಮೇಲೆ ಇವನ್ನೆಲ್ಲ ಎತ್ಕೊಂಡೋಗಿ ಇಡ್ತಿದ್ದಾನೆ ಅಂದರೆ ಅಲ್ಲಿ ನಂದು ಒಂದು ಕ್ಲೋತಿಂಗ್ ಶಾಪ್ ಇತ್ತು, ಅಲ್ಲಿ ಇಡ್ತಾಯಿದ್ರಿ. ಬಿಕಾಸ್ ಆ ಶಿಫ್ಟಿಂಗ್ ಜಾಗದಲ್ಲಿ ಇನ್ನೂ ಸ್ವಲ್ಪ ಕೆಲಸ ಏನೋ ಮಾಡ್ತಿದ್ರು ಅಂದ್ಬಿಟ್ಟು. ಸೊ ನೋಡ್ಬೋದು ಇಲ್ಲಿ ಎಲ್ಲ ಐಟಮ್ ಹೆಂಗೆ ಹಾಕಿದ್ದೀರಿ. ಇನ್ನು ಡಿನ್ನರ್ ಬೇರೆ ಮಾಡಿರಲಿಲ್ಲ. ಸೊ ಹಾಗೆ ಮತ್ತು ಸ್ಟವ್, ಸಿಲಿಂಡರ್ ಎಲ್ಲನೂ ಪ್ಯಾಕ್ ಮಾಡಬೇಕಾಗಿತ್ತು. ಅಂದರೆ ಇದಕ್ಕೆ ನಾನು ಒಂದು 9:30-10 o'clock ಆರ್ಡ್ರ್ ಮಾಡಿದ್ದೆ. ಎಲ್ಲ ತಣ್ಣಗಾಗಿತ್ತು. ಬಟ್ ಅಟ್ಲೀಸ್ಟ್ 2 o'clock ಕುತ್ಕೊಂಡು ನಾವು ತಿಂತಾಯಿದ್ರಿ.
ಅಷ್ಟು ಫುಲ್ ಟಯರ್ಡ್ ಆಗಿತ್ತು. ನಂಗೆ ವೀಡಿಯೋ ಮಾಡೋಕ್ಕೂ ಆಗ್ತಿದ್ದಿಲ್ಲ. ನಾನು ಹೆಂಗೆ ಕಾಣಿಸ್ತಿದ್ದೆ ಅಂದರೆ ನಂಗೆ ಇವಾಗೂ ಗೊತ್ತಿಲ್ಲ ಆ ಟೈಮಲ್ಲಿ ಹಂಗೆ ವೀಡಿಯೋ ಮಾಡಿದ್ದೆ ನಾನು. ಅರೌಂಡ್ 2-3 ವೀಕ್ಸ್ ಆಯಿತು ನಾವು ಶಿಫ್ಟ್ ಮಾಡಿ. ಅದಾದಮೇಲೆ ನಾನು ಅಪ್ಲೋಡ್ ಮಾಡ್ತಿರೋದು. ಅಂದರೆ ಅಷ್ಟು ಟೈಮ್ ಬೇಕಾಗಿತ್ತು ಸೆಟ್ ಮಾಡೋಕ್ಕೆಲ್ಲನೂ. ಇನ್ನು ಎಲ್ಲ ಊಟ ಮಾಡಿದ್ಮೇಲೆ ನಮ್ಮಪ್ಪ ಅಲ್ಲೇ ಅಂದರೆ ಈ ಮನೆಯಲ್ಲೇ ಮಲಗಿದ್ರು. ನಾವು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಅರೇಂಜ್ ಮಾಡಬೇಕಾಗಿತ್ತಲ್ವ ನಾಳೆಗೆ. ಸೊ ಒಂದೊಂದು ಐಟಮೇ ನಾವು ಅರೇಂಜ್ ಮಾಡ್ತಿದ್ರಿ. ಆ ವಿಡಿಯೋ ನಾನೇನು ಮಾಡ್ಕೊಂಡಿಲ್ಲ. ಅವನಿಗೂ ಸುಸ್ತಾಗಿತ್ತು ಕ್ಯಾಮ್ರಾ ಎಲ್ಲ ಇಟ್ಕೊಳೋಕ್ಕೆ, ಮತ್ತು ನನಗೂ ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇದ್ದಿಲ್ಲ. ಸೊ ಅದಕ್ಕೆ ಅವನು ಒಂದು 2:30-3 o'clock ಮಲ್ಕೊಬಿಟ್ಟ. ಇನ್ನು 5 o'clock ಲಾಕ್ ಹಾಕಬೇಕಲ್ಲ ಅಂದ್ಬಿಟ್ಟು ನಾನು 1 hour ಎದ್ದಿದ್ದೆ. ಸೊ ಇನ್ನು 4 o'clock ಆಯ್ತಲ್ಲ ಅಂದ್ಬಿಟ್ಟು ಇನ್ನೇನು ಲಾಕ್ ಹಾಕೋಣ ಅನ್ನೋದಕ್ಕೆ ಮುಂಚೆ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮನೆಯದು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಬಿಕಾಸ್ ಇಲ್ಲಿ ನಮ್ಮಮ್ಮ ಫೋಟೋ, ದೇವ್ರ ಮನೆ ಸಾಮಾನು ಏನೂ ಎತ್ಕೊಂಡು ಹೋಗ್ತಿದ್ದಿಲ್ಲ, ಬರೀ ಒಂದು ಫೋಟೋ ಅಷ್ಟೇ. ಸೊ ಅದಕ್ಕೆ ಒಂಥರ ಅಂದರೆ ಮನೆ ಶಿಫ್ಟ್ ಮಾಡೋದೇ ಈಸ್ ಸಮಥಿಂಗ್ ಬಿಗ್ ಟಾಸ್ಕ್. ಅದರಲ್ಲಿ ಈ ಎಮೋಷನ್ಸ್ ಎಲ್ಲ ಡೀಲ್ ಮಾಡೋದು ಇಸ್ ರಿಯಲಿ ಡಿಫಿಕಲ್ಟ್. ಆ್ಯಂಡ್ 5 o'clock ಅಫ್ಕೋರ್ಸ್ ಯಾರೂ ಎದ್ದಿರಲ್ಲ. ಆ ಟೈಮಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ವಾಷಿಂಗ್ ಮಿಷಿನ್ ಆಚೆ ಇರೋದು ಒನ್ ಗುಡ್ ಥಿಂಗ್, ಬಿಕಾಸ್ ಮನೆ ಲಾಕ್ ಹಾಕಿದ್ರು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೋದು ಅಂತ. ಇನ್ನು ನಿದ್ದೆ ಬೇರೆ ಸರಿಯಾಗಿ ಆಗಿರಲಿಲ್ಲ, ಯಾರಿಗೂ ಶಕ್ತಿ ಇದ್ದಿಲ್ಲ ಎದ್ದು ಬೆಳಗ್ಗೆ ಏನು ಹಾಲು ಕಾಯಿಸೋಕ್ಕೆ. ಮತ್ತು ಸ್ಟವ್ ಕೂಡ ನಾವು ಗ್ಯಾಸ್ ಸಿಲಿಂಡರ್ ಪೈಪ್ ತಂದುಬಿಟ್ಟು ಕನೆಕ್ಟ್ ಮಾಡಬೇಕಾಗಿತ್ತು. ಅದು ಕೂಡ 2-3 days ಆಗಲಿಲ್ಲ. ಸೊ ಇದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಅಂಟಿಲ್ ದಟ್ ಸ್ಟೇ ಟ್ಯೂನ್, ಬಾಯ್.